ನೋಡಪ್ಪ, ಈಗ ನಾನು ಮೊನ್ನೆ ಹಿಂದೆನೆ ಹೇಳ್ಬಿಟ್ಟಿದ್ದೀನಿ, ನನ್ನ ಹೇಳಿಕೆಯನ್ನು ನಾನು ಹಿಂದೆ ಹೇಳ್ಬಿಟ್ಟಿದ್ದೀನಿ. ಹಿಂದೆ ಒಂದ್ಸಲ ಪ್ರಶ್ನೆ ಕೇಳಿದಾಗ ಒಂದೇನೋ ಒಂದು ಸ್ಪಾರ್ಕ್ ಆದಾಗ ನಾವು ಉತ್ತರ ಕೊಟ್ಬಿಟ್ಟಿದ್ದೀನಿ. ಅವಾಗ ಏನ್ರಿ, ಒಂದು ನಾನು ಮೊನ್ನೆನೂ ಕೂಡ ಕ್ಯಾಬಿನೆಟ್ನಲ್ಲಿ ಹೇಳಿದೆ, ಅದು ನಿಮ್ಮ ಬಾಗಲಕೋಟೆ ಬಂದಾಗ ನಾ ಹೇಳಿದೆ, ಏನು ಮುಖ್ಯಮಂತ್ರಿಗಳ ಮತ್ತು ಉಪಮುಖ್ಯಮಂತ್ರಿ ಗಮನ ಮನೆ ಸೆಳೆದಿದ್ದೀನಿ. ಈಗ ಒಂದು ಹೇಳ್ತೀನಿ ಕೇಳಿ. ಈಗ ಫಸ್ಟ್ ಆಫ್ ಆಲ್ ಯು ಟ್ರೈ ಟು ಅಂಡರ್ಸ್ಟ್ಯಾಂಡ್. ಈಗ ಫಸ್ಟ್ ಆಫ್ ಆಲ್ ಐ ಟೆಲ್ ಯು, ಇಟ್ ಈಸ್ ಬೀನ್ ಡಿಕ್ಲೇರ್ಡ್ ಆಸ್ ಅ PPP ಓನ್ಲಿ. PP ಮಾದರಿಯಲ್ಲಿ ಅಂತ ಸಹ ಇಲ್ಲಿ ಅನೌನ್ಸ್ ಮಾಡಿದ್ದೀವಿ. ಬಜೆಟ್ ನಲ್ಲೂ ಕೂಡ ಅನೌನ್ಸ್ ಮಾಡಿದಾರೆ, ಇಲ್ಲಿನೂ ಕೂಡ. ಆಮೇಲೆ ಬಹಳಷ್ಟು ಮಂದಿಗೆ ತಪ್ಪು ಕಲ್ಪಿದೆ. ನನ್ನ ಸ್ಟೇಟಸ್ ಹತ್ರ ನಾನು ಹೇಳ್ಬಿಟ್ಟಿದ್ದೀನಿ ಮೊನ್ನೆ. ನನಗೆ ನಂದು ವೈಯಕ್ತಿಕವಾಗಿ ನಾನು ಒಂದು ಸಂಸ್ಥೆ ಅಧ್ಯಕ್ಷ ಇದೆ. ನನ್ನ ಸಂಸ್ಥೆ 250 ಅಡ್ಮಿಷನ್ಸ್ ಇದಾವೆ. ನಾ ಡೀಮ್ಡ್ ಹಿಡಿದೀನಿ, ನಾ 10 ಮಾಡ್ತೀವಿ ಅಂತ ಹಿಡಿದೀವಿ, ಯಾವುದೋ ಒಂದು ಸ್ಪಾರ್ಕಿನ ಸಲುವಾಗಿ. ಆಮೇಲೆ ಇನ್ನೊಂದು ಸಹ ಬಹಳ ಜನರಿಗೆ ತಪ್ಪು ಕಲ್ಪನೆ ಏನಿದೆ, ಈಗ PPPನೂ ಕೂಡ ದಸ್ ನಿಮಗೂ ಕೂಡ ಹೇಳ್ತೀನಿ ವಿಶೇಷವಾಗಿ, ದ ಮ್ಯಾಟ್ರಿಕ್ಸ್ ರಿಮೇನ್ಸ್ ದ ಸೇಮ್. ಏನು ಇಲ್ಲಿ ಲೋಕಲ್ ಸ್ಟೂಡೆಂಟ್ಸ್ಗೆ ಏನು ಎಲ್ಲ ಸೀಟ್ ಸಿಗಬೇಕು, ಗೌರ್ಮೆಂಟ್ ಕಾಲೇಜಸ್ ಏನು PPP ಮಾಡ್ತಾರಲ್ಲ ಅದೇ ಮ್ಯಾಟ್ರಿಕ್ಸ್ ಇಲ್ಲಿ ಸಿಗ್ತದೆ. ಎಷ್ಟು ಸೀಟ್ಸ್ ಇಲ್ಲಿರಬೇಕು. ಈಗ ಅಲ್ಲಿನೂ NRI ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಗೌರ್ಮೆಂಟ್ನಾಗೂ ಕೂಡ. ಆ 15% NRI ಬಿಟ್ಟರೆ 85% ಕಾಂಪೋಸಿಷನ್ ಇಸ್ ದ ಸೇಮ್. ಇದು ಕೆಲವೊಬ್ಬರಿಗೆ ತಿಳುವಳಿಕೆ ಇಲ್ಲಾರ್ದು ಕೂಡ ಸಮಸ್ಯೆ ಇದೆ. ತಿಳುವಳಿಕೆ ಇಲ್ಲಾರ್ದು ಸಮಸ್ಯೆ ಇದೆ ಸರ್. ಆಸ್ ಇಟ್ ಈಸ್ ಅಡ್ಮಿಷನ್ ನಿಮಗೆ ಏನು ಸಿಗಬೇಕಾಗಿದ್ದು 85% ಅಡ್ಮಿಷನ್ ನಿಮಗೆ 100%, 85 100%, 50% ಆಲ್ಸೋ ಗೌರ್ಮೆಂಟ್ 100% ನಿಮಗೆ ಸಿಕ್ಕೇ ಸಿಗ್ತದೆ. ಸುಮ್ಮನೆ ತಪ್ಪು ಭಾವನೆ ಇದ್ರು ಸಹ ಜನರಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಯಾರು ನಾವೀಗ ಸರ್ಕಾರದಲ್ಲಿ ನಾವು ಮಾತಾಡ್ತೀವಿ. ಈಗ ನಮ್ಮ ಗೌರ್ಮೆಂಟ್ ನಿಮ್ಮ ಈಗೇನು ಹೋರಾಟಗಾರ ಮಾಡಿದಿರಿ, ನಿಮ್ಮ ಶಿವಾನಂದ ಪಾಟೀಲ್ ಏನು ವ್ಯಕ್ತಪಡಿಸಿದಾರ, ನಮ್ಮ ಶಿವಾನಂದ ಪಾಟೀಲ್ ಏನು ವ್ಯಕ್ತಪಡಿಸಿದಾರ, ಇದೆಲ್ಲವೂ ಕೂಡ. ಮತ್ತು ಅದ್ರಾಗ ನನ್ನ ಬಗ್ಗೆ ಹೆಸರು ಪ್ರಸ್ತಾಪ ಇಂಡೈರೆಕ್ಟ್ ಮಾಡಿದಾಗ ನಾನು ಬಹಳ ಕಡೆಕ್ಕಾಗಿ ಹೇಳಿದ್ದೀನಿ ಒಂದು ಮಾತನ್ನ, ಐ ಹ್ಯಾವ್ ನೋ ಪರ್ಸನಲ್ ಇಂಟ್ರೆಸ್ಟ್. ನಾವು ಗೌರ್ಮೆಂಟ್ ಆಗ್ಬೇಕು, PPP ಆಗ್ಬೇಕು, ಒಟ್ಟಲ್ಲಿ ಮೆಡಿಕಲ್ ಕಾಲೇಜ್ ಆಗ್ಬೇಕು. ಸರ್ಕಾರ ನಿರ್ಣಯ ತಗೊಂಡಿದೆ. ಇವತ್ತು ಆ ಸರ್ಕಾರ ನಾವು PPP ಮಾಡಲಿ ಮತ್ತು ಗೌರ್ಮೆಂಟ್ ಮಾಡಬೇಕು ಅಂತ ಭಾವನೆ ಇದೆ. ಭಾವನೆಯನ್ನ ಅವ್ರಿಗೆ ತಿಳಿಸುವಂತ ಕೆಲಸ ಮಾಡ್ತೀವಿ. ಒಟ್ಟಾರೆ ಇಲ್ಲಿ ಮೆಡಿಕಲ್ ಕಾಲೇಜ್ ಆಗ್ತದೆ. ಹೇಳಕ್ ಬರಲ್ಲ ಕಾನ್ಸೆ ಯಾಕೆ one it is the same matrix. What is your problem? ಕೆಲವು ಅದು ಬಾಗಲಕೋಟದು ಮೊದಲೇ ಹಿಂದೆ 2013 to 18 ಇತ್ತು. ಮೊನ್ನೆ CM ಕ್ಲಾರಿಫೈ ಮಾಡ್ಯಾರ. ಮೊನ್ನೆ CM ಕ್ಲಾರಿಫೈ ಮಾಡಿದ್ದಾರೆ. ಯಾರು? ಇದು ತುಮಕೂರು PPP ಇದೆ. ಎಷ್ಟು ಮಂದಿ PPP ಇದೆ? 4 ಕಡೆ PPP ಇದೆ ನೋಡಿ. ಒಂದು ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ನಾನು ಐ ನಾಟ್ ಡಿಫೆಂಡಿಂಗ್. ನಾನು PPP ಆಗ್ಬೇಕಂತ ಹೇಳಮಲ್ಲ, ನನಗೇನೋ ಇಂಟ್ರೆಸ್ಟ್ ಇಲ್ಲ. ಒಂದೇದು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಕ್ಯಾಟಗರಿಕಲಿ ಹೇಳ್ತೀನಿ. ಬಟ್ ಅಟ್ ದ ಸೇಮ್ ಟೈಮ್ ಯು ಆಲ್ಸೋ ಅಂಡರ್ಸ್ಟ್ಯಾಂಡ್ ದಟ್ 100% ಕಾಂಪೋಸಿಷನ್ ಆಫ್ ಸೀಟ್ಸ್, ಮಕ್ಕಳಿಗೆ ಏನು ಸೀಟ್ ಕೊಡ್ಬೇಕಲ್ಲ ವಿದ್ಯಾರ್ಥಿಗಳಿಗೂ, PPP ಸೇಮ್ ಇದೆ, ಗೌರ್ಮೆಂಟ್ ನಾಗೂ ಸೇಮ್ ಇದೆ. ಅದು ನೀವು ಹೇಳಿದ್ದನ್ನು ನಾನು ಒಪ್ಪೋದಿಲ್ಲ. ನಾನು ನೋಡಿದ್ದೀನಿ, ಕೆಲವೊಬ್ಬರು ಭಾಷಣ ಕೇಳಿದ್ದೀನಿ. ಅಷ್ಟು ಸರಳ ಇಲ್ಲ. 100 ಕೋಟಿ ರೂಪಾಯಿದಾಗ ಮೆಡಿಕಲ್ ಕಾಲೇಜ್ ಆಗ್ತದೆ ಅಂತ ಭಾಷಣ ನಾನು ಕೇಳಿದ್ದೀನಿ. ಅದೆಲ್ಲ ಅಷ್ಟಾಗಲ್ಲ, ಆಗೋದಿಲ್ಲ ಅಷ್ಟಲ್ಲ. ಓಕೆ, ದಿಸ್ ವಿಲ್ ಗೌರ್ಮೆಂಟ್ ಮುಖ್ಯಮಂತ್ರಿ ಇದರಲ್ಲಿ ನಾನು ನಿಮ್ಮ ಇವ್ರ ಭಾವನೆ ನನಗೆ ಹೋಗ್ತಾ ಇದ್ದೀನಿ. ಅಲ್ಲಿನೂ ಕೂಡ ಅವ್ರಿಗೂ ಭೇಟಿ ಆಗ್ತಾ ಇದ್ದೀನಿ. ಏನ್ರಿ, ಕೆಲವೊಬ್ರು ನಿರಪರಾಧಿಗಳಿದ್ದಾರೆ, ಸ್ವಂತ ಕೂತಿದ್ದಾರೆ, ಕೆಲವೊಬ್ರು ಕುಂಡ್ರಸೂ ಇದಾರ. ಏನ್ರಿ, ಹಿಂದೂ ರಾಜಕೀಯ ಅದ, ನನ್ಗೆ ಗೊತ್ತಿದೆ. ಏನು ಏನೋ ನಾ ಹೋಗ್ತೀನಿ ಭೇಟಿಯಾಗಿ. ನಾನು ನಂದೇನಿದೆ, ನಾನು ಕೂಡ ನನಗೇನೋ ಆಪೋಸಿಷನ್ ಇಲ್ಲ. ಗೌರ್ಮೆಂಟ್ ಆದ್ರೆ ನನಗೆ ಬಹಳ ಸಂತೋಷ. ನನ್ನ ಪರ್ಸನಲ್ ಸ್ಟ್ಯಾಂಡ್ ಕೇಳ್ತೀರಾ, ನಾನು ಗೌರ್ಮೆಂಟ್ ಮಾಡೇ ಅಂತ ಹೇಳ್ತೀನಿ. ಆಯ್ತಾ? ನೋಡಿ, ಅದೊಂದು ಬೋಗಸ್ ಕೆಲಸ. ಅದು ಏಮ್ಸ್ ಇಸ್ ಬಿನ್ ಸ್ಟಾಪ್ಡ್ ಇನ್ ದ ಕಂಟ್ರಿ ಎಟ್ ಆಲ್. ಏಮ್ಸ್ ಕಾಲೇಜಸ್ ಹೊಸದಾಗಿ ಮಾಡೋದು ಬಂದ್ ಮಾಡಿದ. ಸುಮ್ಮನೆ ಏಮ್ಸು ಅದೇ ತಿಳುವಳಿಕೆ ಎಲ್ಲ ಮಾತಾಡ್ತಾರಲ್ಲ. ಏಮ್ಸ್ ಕೊಡ್ಬೇಕು ಅಂತ ಎಲ್ಲಿ ಏಮ್ಸ್ ಕೊಡ್ತಾರೆ? ಥ್ರೂ ಔಟ್ ಇಂಡಿಯಾ ಇಲ್ಲೇ ನಮ್ಮ ಹುಬ್ಳಿದು ಧಾರವಾಡ ಏಮ್ಸ್ ಕೊಡ್ಲಿಲ್ಲ.
ಮೋದಿ ಗೌರ್ಮೆಂಟ್ ಹ್ಯಾಸ್ ಡಿಸೈಡೆಡ್, ದಿಸ್ ಗೌರ್ಮೆಂಟ್, ಬಿಜೆಪಿ ಗೌರ್ಮೆಂಟ್, ನೋ ಮೋರ್ ಏಮ್ಸ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. ನೋ ಮೋರ್ ಏಮ್ಸ್ ಅಂತ ಮಾಡಿದಾಗ ಸುಮ್ಮನೆ ಬಂದು ಕನ್ಫ್ಯೂಸ್ ಮಾಡಿ ಏಮ್ಸ್ ಅಂತ ಹೇಳುದು ಇದೆಲ್ಲ ಯಾಕೆ ಬೇಕು? ಯಾರು? ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ದ್ಯಾಟ್. ನಾನು ಒಂದ್ ಹೇಳ್ತೀನಿ, ನಾನು ಮ್ಯಾಟ್ರಿಕ್ಸ್ ಹೇಳಿದೆ. ನಿಮ್ಗೆ ಬಹಳ ಜನಕ್ಕೆ ತಿಳುವಳಿಕೆ ಇಲ್ಲ. ಏಮ್ಸ್ ತಿಳುವಳಿಕೆ ಇದ್ದಿದ್ದಲ್ಲ, ಏಮ್ಸ್ ಮಾಡಿಸ್ರಿ ಅಂತ. ಎಲ್ಲಿ ಏಮ್ಸ್ ಬರ್ತದ? ಸುಮ್ನೆ ಹೇಳ್ಬಿಡುದ ಬಾಯಿ ಬಂದದ್ದು? ಆಮೇಲೆ ಕೇಳಿ, ಆಮೇಲೆ ಇನ್ನೊಂದು PPPನೂ ಕೂಡ ದ ಸೀಟ್ ಮ್ಯಾಟ್ರಿಕ್ಸ್ ರಿಮೇನ್ಸ್ ದ ಸೇಮ್. ಈಗ PPP ಯಾರೋ ಬಂದ ಅಂತ ಕೊಡಿ, ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಆ ಮಾತು ಬೇರೆ. BLD ಇಸ್ ನಾಟ್ ಎಟ್ ಆಲ್ ಇಂಟ್ರೆಸ್ಟೆಡ್. ನಮ್ ಬೇಕಾದ್ರೆ ನಾವು ಡೀಮ್ಡ್ ಇದೀವಿ, 10 ಮಾಡ್ತೀವಿ. ಆದ್ರೆ ಹೇಳ್ತೀನಿ, PPP ದಲ್ಲೂ ಕೂಡ ಯಾರೇ ನಾಳೆ ಕಾಲೇಜ್ ಆದ್ರೆ ನಿಮ್ಮ ಅಡ್ಮಿಷನ್ ಮಕ್ಕಳಿಗೆ ಯಾರಿಗೂ ಅನ್ಯಾಯ ಆಗುದಿಲ್ಲ. ಸೇಮ್ ಅಡ್ಮಿಷನ್ಸ್ ಏನು CET ಮ್ಯಾಟ್ರಿಕ್ಸ್ ಇರ್ತದೆ, ಆ CET ಇಂದ ಅಲೋಕೇಟೆಡ್ ಆಗ್ತವೆ. ಈ ಕನಿಷ್ಠ ತಿಳುವಳಿಕೆನೂ ಕೂಡ ಜನರಿಗಿಲ್ಲ. ಕೂತಾರಲ್ಲ ಹೋರಾಟಗಾರರಿಗೆ, ಕೂತವ್ರು ಕುಂಡ್ರಿಸಿ ಅವರು ಅದರ no. At the same government also will save money. It become white elephants. So many medical colleges have become white elephants. ಎಷ್ಟೋ ಕಡೆ PPP ದಿಂದ ಟೀಚರ್ಸ್ ಪ್ರೈವೇಟ್ ಅವ್ರು ಫ್ಯಾಕಲ್ಟಿ ತರ್ತಾರೆ, ಗೌರ್ಮೆಂಟ್ ಫ್ಯಾಕಲ್ಟಿ ತರ್ತಿದ್ರು. ಅಷ್ಟಲ್ಲ, ಎಷ್ಟೆಲ್ಲ ಸಮಸ್ಯೆಗಳಿದಾವೆ. ಐ ಆಮ್ ನಾಟ್ ಡಿಫೆಂಡಿಂಗ್ PPP. ನೀವೇನಲ್ಲ ಹೂ ಇಸ್ ಬೆನಿಫಿಟೆಡ್ ಅಂತ ಅದಕ್ಕೆ ಉತ್ತರ ಕೊಡ್ತಾ ಇದ್ದೀನಿ. ಐ ಆಮ್ ಗಿವಿಂಗ್ ಟು ದಟ್ ಎಕ್ಸ್ಟೆಂಟ್ ಕ್ಲಿಯರ್ಲಿ. ನಾನು ಸರ್ಕಾರ ಆಗ್ಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಹೇಳ್ತೀನಿ. ಮೊನ್ನೆ ಹೇಳಿದ್ದೀನಿ ಮತ್ತೆ ಕ್ಯಾಬಿನೆಟ್. ಆದ್ರೆ ಯಾಕೆ ಹೇಳಿದಂದ್ರೆ ತಪ್ಪು ಕಲ್ಪನೆ ಬೇಡ ಅಂತ ಹೇಳಿ. ಸುಮ್ಮನೆ ಪಂಪ್ ವರ್ಷದಲ್ಲಿ ಕುಡಿಸಿದಾರಲ್ಲಿ ಕೆಲವು ಮಂದಿಗೆ. ಯಾವ್ದು ಖಾಸಗೀಕರಣ ಅಂತ ಹೇಳಿ? ನೋಡಿ, PPP ಮಾಡ್ತಾರೆ, ಏನ್ ತಪ್ಪೇನಿದೆ ಅದರಲ್ಲಿ? ಈಗ ನೋಡಿ, ಎಲ್ಲಾ ಕಡೆ PPP ಮೋಡ್. ನೀವು ಎಷ್ಟೋ ಕಡೆ ಸರ್ಕಾರಿ ಕಾಲೇಜಸ್ ನಾನು ಗೌರ್ಮೆಂಟ್ ಆಗಿ ಹೇಳ್ಬಾರ್ದಿದ್ರ. ಇವತ್ತು ಸರ್ಕಾರಿ ಕಾಲೇಜ್ ಎಷ್ಟೆಲ್ಲ ಕಷ್ಟಗಳಿದಾವೆ ನೀವು ನೋಡಿದಿರಿ. ಹೌದಾ? ನೋಡಿ, ಆಗ PPP ಬಗ್ಗೆ ತಪ್ಪು ಕಲ್ಪನೆ ಇದೆ, ಅದನ್ನ ಹೇಳಿದ್ದೀನಿ ನಾನು ಅಷ್ಟೇ. ಇದರ ಅರ್ಥ ನಾನು ಐ ಆಮ್ ನಾಟ್ ಫಾರ್, ನಾನೇನಾದ್ರು PPP ಲಾಬಿ ಮಾಡ್ತಾ ಇಲ್ಲ. ನಾನು ಗೌರ್ಮೆಂಟ್ ಆಗ್ಲಿ ಅಂತ ಇವತ್ತು ದಿವಸ ಬಹಳ ಸ್ಪಷ್ಟವಾಗಿ ಮೊನ್ನೆನೂ ಹೇಳಿದ್ರಿ, ಇವತ್ತು ಹೇಳಿದೀನಿ, ಅದನ್ನ ಹೇಳ್ತೀನಿ. ಆದ್ರೆ ಸರ್ಕಾರ ನಿರ್ಣಯ ತಗೋತದೆ. ನೀವು ತಿಳ್ಕೊಂಡಂಗ PPP ಇಲ್ಲ. ಕೆಲವು ಮಂದಿಗೆ ತಪ್ಪು ಕಲ್ಪನೆ ಇದೆ. ಪ್ರೈವೇಟ್ ಅವ್ರ PPP ಬಂದ್ರೆ ಅವ್ರಿಗೆ ಸೀಟ್ ಹೋಗ್ತಾವ ಅಂತ ತಿಳ್ಕೊಂಡ್ಬಿಟ್ರ. ಹೌದಲ್ಲ? ರೈಟ್? ಅದೇ ನಾನೇ ಹೇಳ್ತೀನಿ, ಐ ಆಮ್ ಗೌರ್ಮೆಂಟ್ ಅಂತ ಹೇಳಿದ್ದೀನಿ. ನಾನು ಹೇಳಿದ್ದೀನಿ, ಅದನ್ನ ಹೇಳಿದ್ದೀನಿ, ಐ ಆಮ್ ದ ಗೌರ್ಮೆಂಟ್ ಅಂತ ಹೇಳಿದ್ದೀನಿ. ಕೆಲವು ಜನ ಏನ್ ತಪ್ಪು ತಿಳ್ಕೊಂಡಿದ್ದಾರೆ, PPP ಆದ್ರೆ ಈ ಸೀಟ್ಸ್ ಎಲ್ಲಾನು ಕೂಡ ಪ್ರೈವೇಟ್ ಅವ್ರಿಗೆ ಹೋಗ್ಬಿಡ್ತಾವ ಅಂತ ಹೇಳಿ. ಪ್ರೈವೇಟ್ ನವ್ರಿಗೆ ಒಂದು ಸೀಟು ಹೋಗೋದಂಗಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಪ್ರೈವೇಟ್ ಅಂತ ಬಿಟ್ಬಿಡಿ, ನಾ ಡೀಮ್ಡ್ ಅಲ್ಲ BLD, ಐ ಡೋಂಟ್ ಹ್ಯಾವ್ ಒನ್ ಸೀಟ್ ವಿತ್ ಮೀ. ವಿ ಆರ್ ಪೋಸ್ಟ್ಮನ್. ಎವ್ರಿಥಿಂಗ್ ಇಸ್ ಬಿನ್ ಸೆಂಟ್ ಬೈ NEET and state colleges through CET and NEET. First you understand this. Okay, thank you. ಯಾರು? ಯಾವಾಗ? ಓಕೆ, ನಾನು ಕೇಳ್ತೀನಿ. ನನ್ನ ಸಂತಾಪಗಳಿದ್ದಾವೆ. ನಾನು ಒಂದು ಬಿಡ್ರಿ, ಪ್ರವಾಹ ಮಾಡ್ರಿ. ಈಗ ಚರ್ಚೆ ಮಾಡ್ತೀನಿ. ಎಲ್ಲ ಸ್ಪೀಡಪ್ ಆಗ್ಯದ. ಈಗ ಪ್ರವಾಹ ಬಗ್ಗೆ ಬರೀರಿ. ಈಗ ಜಾತಿ ಸಮೀಕ್ಷೆ ಈಗ ಎಲ್ಲ ಮೊದಲು ಸ್ಲೋ ಆಗಿ ನಡೀತಿತ್ತು. ಎಲ್ಲಾ ಪ್ರಾಬ್ಲಮ್ಸ್ ರಿಸಾಲ್ವ್ ಆಗಿ ಫಾಸ್ಟ್ ಆಗಿದಾವ. 17%. ನೀವು ಬರ್ದಿಲ್ಲ ಪೇಪರ್ ನೋಡಿ. ಥ್ಯಾಂಕ್ ಯು.